ಈಗ ಸದ್ಯ ಕಲಿಯುಗದೊಳಗ ಮಕ್ಕಳಿಲ್ಲದ ಅವ್ರಿಗೆ ಮಕ್ಕಳು 2,000 ಮಕ್ಕಳು ಕೊಟ್ಟಿರ್ತಕ್ಕಂಥ ಸಿದ್ಧಾಂತ ಐತಿ. ಅಂತ ದೇವ್ರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದತಿ. ಅದಕ್ಕೆ ದಯಮಾಡಿ ಏನ ನಿಮಗೆ ಬಂದಿರ್ತಕ್ಕಂಥ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳುವಂತ ನಿಮ್ಮ ನಿಂತಪ್ಪ ಅಂತಂದ್ರೆ ಅವ್ರ ಹತ್ತಿರ ಬಂದು ನೀವು ಅವರ ಪಾದ ಸೇವೆಯನ್ನು ಮಾಡಿಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲ ನನ್ನ ಬಂಧು ಬಾಂಧವರಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಅದಕ್ಕೆ ಯಾಕಪ್ಪ ಅಂತಂದ್ರೆ ನಾವು ಬರ್ತಾ ಇರತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅವರು ಡೈರೆಕ್ಟ್ ಫೋನ್ ಹಚ್ಚಿದ್ರು. ನಾವು ಆರ್ಕೇರಿ ಗುಡ್ಡದಾಗ ಹೋದಾಗ ಅವ್ರಿಗೆ ಅಪ್ಪಾಜಿಗೆ ಹೇಳಿದ್ವು, ನಮ್ಮ ಜಾತ್ರೆ ಒಂದು ಐತಪ್ಪ ಬರ್ಬೇಕಂದಾಗ ಆಯ್ತಪ್ಪ ಬರ್ತೀನಿ ಅಂತಿದ್ರು. ಏಕಕಾಲಕ್ಕೆ ಅವ್ರು ಫೋನ್ ಹಚ್ಚಿ ನಮ್ಮ ಗ್ರಾಮಕ್ಕೆ ಬಂದಾರ. ಅದಕ್ಕೆ ನಡೆದಾಡುವಂತ ದೇವ್ರು, ಮಾತಾಡೋ ದೇವ್ರ ಕರಿಯಲ್ಲ ಹಾರದೆ ಬಂದು ನಮಗೆ ಆಶೀರ್ವಾದ ಕೊಡ್ಲಾಕತ್ತದ ಅಂದ್ಮೇಲತ್ತ ಎಲ್ಲರೂ ಬಂದ ಅವರ ಪಾದ ಸೇವೆಯ ಪಾತ್ರ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದ. ಅದಕ್ಕಿನ್ನ ಹಿರಿಯರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಟೈಮಿಂಗ್ ಭಾಳ ಆಗೈತಿ. ಆದಷ್ಟು ನೀವು ಇನ್ನು ಪಲ್ಲಕ್ಕಿ ಉತ್ಸವ ಪ್ರಾರಂಭ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದ. ಅದಕ್ಕ ಇನ್ನು ಅಪ್ಪ ಅವ್ರದ ಒಂದಿಟ್ಟು ಶಾಲೆ ಹೊದಿಸಿ ಸತ್ಕಾರ ಮಾಡಿಕೊಂಡ ಅವ್ನ 10-15 ನಿಮಿಷ ಕಾರ್ಯಕ್ರಮ ಮುಗಿತೈತಿ. ಅದಕ್ಕೆ ಎಲ್ಲರೂ ಶಾಂತ ರೀತಿಯಿಂದ ಈ ಆವರಣದೊಳಗ ಯಾವ ನಮ್ಮ ಅಮೋಕ್ಷ ಗುಡಿ ಒಳಗ ಎಲ್ಲರೂ ಪಾತ್ರರಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅದ.